ಪ್ರೀತೋಕ್ಷಕರೇ, ವರ್ಷಕ್ಕೆ 12 ಲಕ್ಷ ಫೆಲೋಶಿಪ್, ತಿಂಗಳಿಗೆ 20 ರಿಂದ 30 ಸಾವಿರ ಸ್ಟೈಪಂಡ್ ಕೊಡುವ ಸಂಸ್ಥೆಗಳು ಈಗ ಚಾಲ್ತಿಯಲ್ಲಿವೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅಥವಾ ಪ್ರತಿಯೊಬ್ಬ ರಿಸರ್ಚ್ ಸ್ಕಾಲರ್ ಕೂಡ ಇವುಗಳ ಒಂದು ಲಭ್ಯತೆಯನ್ನ ಪಡ್ಕೊಂಡು ಅವರ ಎಜುಕೇಶನ್ ನ ಕಂಪ್ಲೀಟ್ ಮಾಡ್ಕೋಬಹುದು. ಆರ್ಥಿಕವಾಗೂ ಕೂಡ ಸಬಲತೆಯನ್ನ ಗಳಿಸ್ಕೋಬಹುದು. ಬನ್ನಿ ಹಾಗಾದ್ರೆ 12 ಲಕ್ಷ ಫೆಲೋಶಿಪ್ ಯಾರಿಗೆಲ್ಲ ಸಿಗುತ್ತೆ, 20 ರಿಂದ 30 ಸಾವಿರ ಸ್ಟೈಪಂಡ್ ಯಾರಿಗೆಲ್ಲ ಸಿಗ್ತಾ ಇದೆ, ಆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ವರ್ಕ್ ಫ್ರಮ್ ಹೋಮ್ ಕೆಲಸಗಳನ್ನ ಹೇಗ್ ಮಾಡಬಹುದು, ಅದಕ್ಕೆ ಸ್ಟೈಪಂಡ್ ಗಳು ಹೇಗೆ, ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳಕ್ ಹೋಗ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಗಾಗಿ ಮಾಡ್ತೇನೆ. ಅದಕ್ಕಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೋಟಿಫಿಕೇಶನ್ ಮೂಲಕ ನಿಮ್ ಬಂದ್ ತಲುಪ್ತವೆ. ಮಾಡ್ಕೊಳ್ತೀರಲ್ಲ, ಬನ್ನಿ ಮುಂದುವರಿಯೋಣ. ಪ್ರೀತೋಕ್ಷಕರೇ, ಮೊದಲನೇದಾಗಿ ಏನು ವರ್ಕ್ ಫ್ರಮ್ ಹೋಮ್ ಇದೆ, ಸ್ಟೈಪಂಡ್ ಏನ್ ಸಿಗ್ತದೆ ಅದನ್ನ ನೋಡ್ಬಿಡೋಣ. ಆ ನಂತರದಲ್ಲಿ ಫೆಲೋಶಿಪ್ ನೋಡೋಣ. ಓಪನ್ ಡೋರ್ ಎಜುಕೇಶನ್ ಅಂತಕ್ಕಂಥ ಸಂಸ್ಥೆ ಕಂಟೆಂಟ್ ಡಿಸೈನ್ ಮತ್ತು ರಿಸರ್ಚ್ ಇಂಟರ್ವ್ಯೂಗಳನ್ನ ಕಾಲ್ ಮಾಡಿದೆ. ಅಲ್ಲಿ ನೀವು ಅರ್ಜಿ ಸಲ್ಲಿಸುವುದರ ಮೂಲಕ ಈ ಒಂದು ಇಂಟರ್ನ್ಶಿಪ್ ಗೆ ಸೇರ್ಕೋಬಹುದು. ಯಾರಿಗೆಲ್ಲ ಗಣಿತ, ಸಂಶೋಧನೆ, ವಿಶ್ಲೇಷಣೆ ಜ್ಞಾನ ಇದೆಯೋ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೌಶಲ್ಯಗಳಿದೆಯೋ, ಅವರೆಲ್ಲರೂ ಕೂಡ ಇಲ್ಲಿಗೆ ಅಪ್ಲೈ ಮಾಡಬಹುದು. ಇವರು ತಿಂಗಳಿಗೆ 18,000 ರಿಂದ 20,000 ಸ್ಟೈಪಂಡ್ ಅನ್ನ ನೀಡ್ತಾ ಇದ್ದಾರೆ. ಇದಕ್ಕೆ ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಮೇ 16, 2026. ಮತ್ತೆ ಆನ್ಲೈನ್ ಅಲ್ಲಿ ಅರ್ಜಿ ಆಗ್ಬೇಕು. ಪ್ರತಿ ವಿಡಿಯೋದಲ್ಲಿ ಹೇಳ್ದಾಗೆ ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೇರವಾಗಿ ವೆಬ್ಸೈಟ್ ಹೋಗಿ ಅಪ್ಲೈ ಮಾಡಬಹುದು ವೆರಿ ಈಸಿಯಾಗಿ. ನಂತರದಲ್ಲಿ ವೆಕ್ಸೋರ್ ಐಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಸಂಸ್ಥೆ ಎಂಟ್ರಿಗಳನ್ನ ಕಾಲ್ ಮಾಡಿದೆ. ಯಾರಿಗೆಲ್ಲ Node.js ಬಗ್ಗೆ ಅಲ್ಪ ಸ್ವಲ್ಪ ನಾಲೆಡ್ಜ್ ಇದೆಯೋ ಅವರು ಈ ಇಂಟರ್ವ್ಯೂಗೆ ಅಪ್ಲೈ ಮಾಡಬಹುದು. ಇದಕ್ಕೂ ಕೂಡ ಮೇ 15, 2025 ಲಾಸ್ಟ್ ಡೇಟ್ ಆಗಿದೆ. ಇವರು ತಿಂಗಳಿಗೆ 5,000 ರಿಂದ 8,000 ವರೆಗೂ ಕೂಡ ಸ್ಟೈಪಂಡ್ ಕೊಡ್ತಿದ್ದಾರೆ. ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಬೆಂಗಳೂರು ಕೇಂದ್ರಿತ ಇಂಟರ್ನ್ಶಿಪ್ ಗಳನ್ನ ನೋಡೋದಾದ್ರೆ VST ಟಿಲ್ಲರ್ಸ್ ಟ್ರ್ಯಾಕ್ಟರ್ಸ್ ಲಿಮಿಟೆಡ್ ಪ್ರತಿಭೆ ಇರತಕ್ಕಂತ ಇಂಟರ್ವ್ಯೂಗಳನ್ನ ಕಾಲ್ ಮಾಡಿದೆ. ಯಾರಿಗೆಲ್ಲ ರಿಕ್ರೂಟ್ಮೆಂಟ್ ಮತ್ತೆ ಮ್ಯಾನೇಜ್ಮೆಂಟ್ ಕೌಶಲ್ಯಗಳಿದೆಯೋ ಅವರು ಇದಕ್ಕೆ ಅಪ್ಲೈ ಮಾಡಬಹುದು. ಇವರು ತಿಂಗಳಿಗೆ 9,000 ರಿಂದ 10,000 ಸ್ಟೈಪಂಡ್ ಅನ್ನ ನೀಡ್ತಾ ಇದ್ದಾರೆ. ಇದಕ್ಕೆ ಲಾಸ್ಟ್ ಡೇಟ್ ಮೇ 14, 2026. ಅದ್ರ ಒಳಗಡೆ ಅಪ್ಲೈ ಮಾಡ್ಕೊಳ್ಳಿ. ಇದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಅರ್ಜಿಯನ್ನ ಹಾಕೋಬಹುದು. ಇನ್ನು ಫೋಯರ್ಸ್ ಅಂತಕ್ಕಂಥ ಕಂಪನಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಇಂಟರ್ವ್ಯೂಗಳನ್ನ ಕಾಲ್ ಮಾಡಿದೆ. ಯಾರಿಗೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್, ಗೂಗಲ್ ಅನಾಲಿಟಿಕ್ಸ್, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ಸ್, ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ಸ್, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ವೆಬ್ ಡಿಸೈನಿಂಗ್ ಇವುಗಳ ಬಗ್ಗೆ ಯಾರಿಗೆಲ್ಲ ನಾಲೆಡ್ಜ್ ಇದೆಯೋ ಅವರು ಮೇ 16, 2026 ಒಳಗೆ ಅಪ್ಲೈ ಮಾಡ್ಕೋಬೇಕು. ಜೊತೆಗೆ ಇವರು ಸ್ಟೈಪಂಡ್ ಅನ್ನ 20,000 ರಿಂದ 30,000 ನೀಡ್ತಾ ಇದ್ದಾರೆ. ಯಾರಿಗುಂಟು ಯಾರಿಗಿಲ್ಲ ತಿಂಗಳಿಗೆ. ಇನ್ನು ಇದರ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಪ್ರೀತೋಕ್ಷಕರೇ, ಇನ್ನು ಫೆಲೋಶಿಪ್ ಬಗ್ಗೆ ನೋಡೋಣ ಬನ್ನಿ. ಅಡೋಬ್ ಇಂಕ್ ನ ನಾವೀನ್ಯ ಮತ್ತು ಸಂಶೋಧನಾ ಶಾಖೆ ಆದಂತ ಅಡೋಬ್ ರಿಸರ್ಚ್, ಅಡೋಬ್ ಇಂಡಿಯಾ AI ರಿಸರ್ಚ್ ಫೆಲೋಶಿಪ್ 2026 ಅಂತ ಕಾಲ್ ಮಾಡಿದೆ. ಇವರು ಅರ್ಹತೆಯನ್ನ ನೀಡಿದ್ದಾರೆ. ಬನ್ನಿ ಏನೇನು ಅಂತ ನೋಡ್ಬಿಡೋಣ. ಭಾರತದ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಅಡೋಬ್ಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ PhD ಮಾಡುತ್ತಿರಬೇಕು. ಕೃತಕ ಬುದ್ಧಿಮತ್ತೆ, ಮೆಷಿನ್ ಲರ್ನಿಂಗ್, ಕಂಪ್ಯೂಟರ್ ಮೆಷನ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಮನುಷ್ಯ ಮತ್ತು ಕಂಪ್ಯೂಟರ್ ನಡುವಿನ ಸಂವಾದ, ಡೇಟಾ ಬುದ್ಧಿಮತ್ತೆ, ಗ್ರಾಫಿಕ್ಸ್, 2D 3D ಅಥವಾ ಡಾಕ್ಯುಮೆಂಟ್ ಇಂಟೆಲಿಜೆನ್ಸ್ ವಿಷಯಗಳಲ್ಲಿ ಇವರು PhD ಯನ್ನ ಮಾಡ್ತಾ ಇರಬೇಕಾಗತ್ತೆ. ಯಾರೆಲ್ಲ ಈ ಫೀಲ್ಡ್ ಅಲ್ಲಿ PhD ಗೆ ಜಾಯ್ನ್ ಆಗಿರ್ತಾರೋ ಅಂತವ್ರಿಗೆ ಈ ಫೆಲೋಶಿಪ್ ಸಿಗುತ್ತೆ. ಇನ್ನು ಆರ್ಥಿಕವಾಗಿ ಎಷ್ಟು ನೆರವನ್ನ ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ವರ್ಷಕ್ಕೆ 12 ಲಕ್ಷ ಫೆಲೋಶಿಪ್ ಅನ್ನ ಆರ್ ಸ್ಟೈಪಂಡ್ ಅಂತ ನೀಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಆಲ್ಮೋಸ್ಟ್ ಆಲ್ ಅವರ ರಿಸರ್ಚ್ ಅನ್ನ ಆರಾಮಾಗಿ ಮುಗಿಸ್ಕೋಬಹುದು. ಇನ್ನು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕವನ್ನ ನೋಡೋದಾದ್ರೆ 30, 4, 2026 ಇದೇ ತಿಂಗಳು 30ನೇ ತಾರೀಕು ಒಳಗಡೆ ಅಪ್ಲೈ ಮಾಡಿ. ಲೇಟ್ ಮಾಡಬೇಡಿ, ಆದಷ್ಟು ಬೇಗ ಅಪ್ಲೈ ಮಾಡಿ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಆಗಿದೆ. ನಾನು ಇದರ ಲಿಂಕ್ ಅನ್ನ ಅಂದ್ರೆ ವೆಬ್ಸೈಟ್ ಲಿಂಕ್ ಅನ್ನ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ.
ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೇರವಾಗಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನು DRDO ಈ ಇಂಟರ್ನ್ಶಿಪ್ ಅನ್ನ ಕಾಲ್ ಮಾಡಿದೆ, ಅಲ್ಲೂ ಕೂಡ ಸ್ಟೈಪೆಂಡ್ ಸಿಗ್ತಾ ಇದೆ. ಬನ್ನಿ ನೋಡೋಣ. ರಕ್ಷಣಾ ಸಚಿವಾಲಯದ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ವಿಶೇಷ ಪ್ರಯೋಗಾಲಯವಾಗಿರತಕ್ಕಂತಹ ಅಲೈಡ್ ಸೈನ್ಸ್ ಇನ್ಸ್ಟಿಟ್ಯೂಟ್ ನ್ಯೂಕ್ಲಿಯರ್ ಮೆಡಿಸಿನ್, ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಅಂಡ್ ಅಲೈಡ್ ಸೈನ್ಸಸ್ INMAS ಇಂಟರ್ನ್ಶಿಪ್ ಅನ್ನ ಕಾಲ್ ಮಾಡಿದ್ದಾರೆ. ಇದಕ್ಕೂ ಕೂಡ ಅರ್ಹತೆಯನ್ನ ಹೇಳಿದ್ದಾರೆ. ನೋಡೋಣ ಬನ್ನಿ. 28 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರ್ತಕ್ಕಂಥವರು ಪೂರ್ಣಾವಧಿಯ BE BTech 7-8ನೇ ಸೆಮಿಸ್ಟರ್ ಅಲ್ಲಿ ಇರಬೇಕು, ಅಥವಾ MSc MTech ನಲ್ಲಿ 3-4ನೇ ಸೆಮಿಸ್ಟರ್ ಅಲ್ಲಿ ಓದ್ತಾ ಇರಬೇಕು. ಈ ತರ ಯಾರೆಲ್ಲ ಸ್ಟಡಿ ಮಾಡ್ತಿದಾರೋ ಅಂತವ್ರಿಗೆ ಇಂಟರ್ನ್ಶಿಪ್ ಅನ್ನ ಕಾಲ್ ಮಾಡಿ ಸ್ಟೈಪೆಂಡ್ ಅನ್ನು ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಹಿಂದಿನ ವರ್ಷದಲ್ಲಿ ಅವರು 75 ಮಾರ್ಕ್ಸ್ ನ ಅವರು ಪಡ್ಕೊಂಡಿರ್ಬೇಕಾಗತ್ತೆ. ಇದು ಕೂಡ ಒಂದು ಅರ್ಹತೆಯಾಗಿದೆ. ನಿಮ್ಗೇನಾದ್ರು ಗ್ರೇಡ್ ಏನಾದ್ರು ಕೊಡ್ತಾ ಇದ್ರೆ 10 ಗ್ರೇಡ್ ಅಲ್ಲಿ 7.5 ಗ್ರೇಡ್ ಆದ್ರೂ ಇರ್ಬೇಕಾಗತ್ತೆ. ಅಂದ್ರೆ CGPA ಇರುತ್ತಲ್ಲ, ಆ ಗ್ರೇಡ್ ಅಲ್ಲಿ 7.5 ಇರ್ಬೇಕಾಗತ್ತೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಇವರು ಮಾಸಿಕವಾಗಿ ಸ್ಟೈಪೆಂಡ್ ಅನ್ನ 5,000 ನೀಡ್ತಿದ್ದಾರೆ. ಜೊತೆಗೆ ಇತರ ಪ್ರಯೋಜನಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವನ್ನು ನೋಡೋದಾದ್ರೆ 30/4/2026. ಬೇಗ ಅಪ್ಲೈ ಮಾಡ್ಕೊಳ್ಳಿ. ಅರ್ಜಿ ಸಲ್ಲಿಸುವ ವಿಧಾನನ ಇಮೇಲ್ ಮಾಡಿ ಅಂತ ಹೇಳಿದ್ದಾರೆ. ಮಾಹಿತಿಗಾಗಿ ವೆಬ್ಸೈಟ್ ಅನ್ನ ನೋಡಿ ಅಂತ ಹೇಳಿದ್ದಾರೆ. ನಾನು ಇಮೇಲ್ ಅಡ್ರೆಸ್ ಅನ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಇಮೇಲ್ ನ ಮಾಡಬಹುದು. ಜೊತೆಗೆ ಇದರ ವೆಬ್ಸೈಟ್ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ಕೋಬಹುದು. ಪ್ರೀತೋಕ್ಷಕರೇ, ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಗೆ ನೀಡ್ತಿರ್ತಕ್ಕಂತ ಸ್ಟೈಪೆಂಡ್ ಮತ್ತೆ ಫೆಲೋಶಿಪ್ ಗೆ ನೀಡ್ತಿರ್ತಕ್ಕಂತ ಸ್ಟೈಪೆಂಡ್ ಆರ್ ಫೆಲೋಶಿಪ್ ಇವೆರಡು ಕೂಡ ಈ ಬಾರಿ ಅತ್ಯಂತ ಲಾರ್ಜ್ ಅಮೌಂಟ್ ಅನ್ನ ಹೊಂದಿವೆ. ಇದರ ಉಪಯೋಗವನ್ನ ಪ್ರತಿಯೊಬ್ರು ಪಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಆಕಾಂಕ್ಷೆ. ಆ ದಿಸೆಯಿಂದಾಗಿ ವಿಡಿಯೋ ನೋಡಿದ ತಕ್ಷಣದಲ್ಲಿ ವೆಬ್ಸೈಟ್ ಅನ್ನ ಚೆಕ್ ಮಾಡಿ, ಅಪ್ಲೈ ಮಾಡೋ ಪ್ರೊಸೀಜರ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಅಂತ ಒಂದು ವಿಡಿಯೋನ ಮಾಡ್ಕೊಡ್ತೇನೆ. ಜೊತೆಗೆ ಇದ್ರ ಉಪಯೋಗನ ನಿಮ್ ಜೊತೆನಲ್ಲಿ ಇತರರು ಪಡ್ಕೊಳ್ಳಿ, ಅವ್ರಿಗೂ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡಿ. ಪ್ರತಿಯೊಕ್ಷರೇ, ಯಾರ್ಯಾರೆಲ್ಲ ಎಲಿಜಿಬಲ್ ಆಗ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಮಾಹಿತಿ ನೀವು ತಲುಪಿಸೋದ್ರ ಮೂಲಕ ನಿಮ್ಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಹೆಲ್ಪ್ ಆಗೇ ಆಗುತ್ತೆ. ಅಪ್ಲೈ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಮಾಡಿ, ನಿಮ್ ಸ್ನೇಹಿತರು ಮಾಡ್ಲಿ. ಆ ದಿಸೆಯಿಂದಾಗಿ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಏನಾದ್ರೂ ಕೇಳಬೇಕು ಹೇಳಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಇದೇ ರೀತಿಯಾದ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.